ಬ್ರೇಕ್ನ ನಂತರ ರಕ್ಷಿತಾ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ರಕ್ಷಿತಾ ಅವ್ರ ಜೊತೆ ಮಾತನಾಡ್ತಾ ಇದ್ವಿ. ಅವರ ಚಿತ್ರಗಳ ಬಗ್ಗೆಯೂ ಕೂಡ ಸಾಕಷ್ಟು ಹರಟೆ ಹೊಡಿತಾ ಇದ್ವಿ. ಚಿತ್ರಗಳ ಬಗ್ಗೆ ಕೇಳೋದು ತುಂಬ ಇದೆ. ಹೌದಾ? ಎಸ್, ಕನ್ನಡ ಚಿತ್ರರಂಗದಲ್ಲಿ ಅಂದರೆ ಕನ್ನಡದ ನಮ್ಮ ಜನತೆ ರಕ್ಷಿತಾ ಅವ್ರನ್ನ ಬಹುವಾಗಿ ಮೆಚ್ಕೊಂಡಿದ್ದು ಸ್ಕ್ರೀನ್ ಮೇಲೆ ರಕ್ಷಿತಾ ದರ್ಶನ್ ಜೋಡಿನ. ಸೊ ಅದು ತುಂಬ ವರ್ಕೌಟ್ ಆಯಿತು ಆ ಪೇರ್. ಅದು ಏನು ಹೇಳ್ತೀರಿ? ಆ ಪೇರ್ ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೂ ಐ ಥಿಂಕ್ ವಿ ವರ್ ಬೋತ್ ಜಸ್ಟ್ ಲೈಕ್ ಈಚ್ ಅದರ್. ದರ್ಶನ್ ಯಾವಾಗಲೂ ಹೇಳ್ತಿದ್ರು ನನಗೆ, ಕಲಾಸಿಪಾಳ್ಯ ಸುಂಟ್ರಗಾಳಿ ಹಾಡಲ್ಲಿ ನಾವು ಇಬ್ಬರು ಡಾನ್ಸ್ ಮಾಡಿಲ್ಲ ಕಣೆ, ನಾವಿಬ್ಬರು ಫೈಟ್ ಮಾಡ್ದಂಗಿದೆ. ಸೊ ಯಾ, ಬಟ್ ಐ ಥಿಂಕ್ ದ ಕೆಮಿಸ್ಟ್ರಿ ಡೆಫಿನೆಟ್ಲಿ ವರ್ಕ್ಡ್. ನಂದು ದರ್ಶನ್ದು ಕಾಂಬಿನೇಷನ್ ಆನ್ ಸ್ಕ್ರೀನ್ ಭಾಳ ಚೆನ್ನಾಗಾದ್ರೂ I and Sudeep bonded much better. So I think that on screen, off screen, and today they both are best friends. So yeah, but yeah, I there are lots of moments I'll definitely cherish. And you dance ಅಲ್ಲಿ ಟ್ರೈನ್ ಹತ್ತಕ್ಕೆ ಹೋಗಿನೋ ಆಯ್ತಂತೆ, ಲಾಟ್ಸ್ ಆಫ್ ಟೇಕ್ ಆಯ್ತು ಅಂತ ನೋಡಿ. ಸೀರೆ ಉಟ್ಕೊಂಡಿದ್ದೀರಿ ಆ ಸೀರೆ. ಅಲ್ಲ, ಸೀರೆ ಉಟ್ಕೊಂಡಿದ್ರೆ ಪರವಾಗಿಲ್ಲ, ಹುಡುಗಿಗೆ ಓಡಿಸ್ಬೇಕಾ, ಅವ್ರಿಗೂ ಓಡಿಸ್ಬೋದಾಗಿತ್ತು. ಅದೇನಾದ್ರೂ ಟ್ರೈನ್ ಏನೋ ನಾನು ಬಿದ್ದು ಗೆದ್ದು ಏನಾದ್ರೂ ಆಗಿ ಹೋಗಿದ್ರೆ. ಆ್ಯಂಡ್ ನಂಗೆ ಇನ್ನೂ ಜ್ಞಾಪಕ ಇದೆ, ಐ ಟ್ವಿಸ್ಟೆಡ್ ಮೈ ಆ್ಯಂಕಲ್. ನಾನು ಯೆಲ್ಲೋ ಸೀರೆ ಹಾಕೊಂಡಾಗ ದರ್ಶನ್ ಇಷ್ಟು ಉದ್ದಕ್ಕಿರೋರು ಅಂದರೆ ನಾನು ಇಷ್ಟು ದೊಡ್ಡ ಹೀಲ್ಸ್ ಹಾಕೋಬೇಕಾಗಿತ್ತು ಅವ್ರ ಜೊತೆ. ಆ್ಯಂಡ್ ಆ ಡಾನ್ಸ್ ಮಾಡುವಾಗ ಹೀಲ್ಸ್ ಹಾಕೊಂಡು ಡಾನ್ಸ್ ಮಾಡೋದು ಭಾಳ ಕಷ್ಟ ಇದೆ. ಸೊ ಅವ್ರ ಜೊತೆ ಡಾನ್ಸ್ ಮಾಡುವಾಗ ಹಿಂಗೆ ತಿರುಗ್ತಾ ಢವಾಡ್ ಅಂತ ಬಿದ್ದೋದೆ ನಾನು. ಆ್ಯಂಡ್ ಟಿಲ್ ಐ ಕೇಮ್ ಬ್ಯಾಕ್ ಮೈ ಆ್ಯಂಕಲ್ ವಾಸ್ ಟ್ವಿಸ್ಟೆಡ್. ಐ ವಾಸ್ ಸೊ ಆ ಯೆಲ್ಲೋ ಸೀರೆಯಲ್ಲಿ ಎಲ್ಲ ಕಡೆಗೂ ನಿಂತ್ಕೊಂಡೇ ಶಾರ್ಟ್ಗಳಿದೆ, ಬರೀ ಆ ಎಕ್ಸ್ಪ್ರೆಷನ್ ಮೂಲಕ ಅಥವಾ. ಸೊ ನಾನು ಎಲ್ಲೂ ಓಡ್ತಾ ಇಲ್ಲ. ಸೊ ಅದು ಓಡುವಾಗ ಬಿದ್ದೋಗಿದ್ಮೇಲೆ ನಿಲ್ಲಿಸ್ಬಿಟ್ರು ನನಗೆ. ಬಟ್ ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸಾಂಗ್ಸ್ ಆಫ್ ಮೈ ಕೆರಿಯರ್. ಯಾವತ್ತೂ ಅಂದ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಆಗುತ್ತೆ ಅಂತ ಹಾಡು. ಬಟ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸಾಂಗ್ಸ್ ಆಫ್ ಮೈ ಕೆರಿಯರ್. ಯಾಕಂದ್ರೆ ಆ ಸಾಂಗ್ನ ನೋಡ್ತಾ ಇರೋರಿಗೆ ಅದು ಗೊತ್ತಾಗಲ್ಲ, ಫೀಲ್ ಆಗಲ್ಲ. ಸುಮ್ಮನೆ ಟ್ರೈನ್ ಬರ್ತಾ ಇರತ್ತೆ, ನೀವು ಹತ್ಕೋತೀರಾ, ಅದ್ರಲ್ಲಿ ಏನು ಕಷ್ಟ ಅಂತ. ಬಟ್ ಅದು ಹೇಳಿದಾಗ ಗೊತ್ತಾಗುತ್ತೆ, ಹೌದು ಟ್ರೈನ್ ಎದುರುಗಡೆಯಿಂದ ಬರ್ತಾ ಇರುವಾಗ ಹಂಗೆ ಹತ್ಕೋತೀರ. ಅಲ್ಲ, ನಾನು ಒಬ್ಳಿಗೆ ಗೊತ್ತು, ಬೇರೆ ಗೊತ್ತು ಆಗಲ್ಲ. ಅದು ಹೆಂಗೆ ಗೊತ್ತಾಗುತ್ತೆ? ನಾನು ಜೀವ ಉಳಿಸ್ಕೊಳಕತ್ತೀನಿ. ದೇವ್ರೆ, ಹೇಳಂಗಿಲ್ಲ ನಮ್ದೆಲ್ಲ ಒಂದೊಂದು ಕತೆಗಳಾವಾಗ. ಇನ್ನೊಂದು ಕತೆ ಯಾವ್ದಾದ್ರು ಇದ್ರೆ ಓ ಭಾಳ ಇದೆ, ಯಾಕೆ ಕೇಳ್ತೀರಾ? ಬಹಳ ಇದೆ. ಐ ಮೀನ್ ಆಸ್ ಹೀರೋಯಿನ್ ವಿ ಡನ್ ನಾನ್ಸೆನ್ಸ್, ಗೊತ್ತಾ ನಿಮಗೆ? ಸಮ್ ಆಫ್ ದ ಎಕ್ಸ್ಪೀರಿಯನ್ಸಸ್ ಹ್ಯಾವ್ ಬೀನ್ ಹಿಲೇರಿಯಸ್. ಐ ಹ್ಯಾವ್ ಮೋಸ್ಟ್ಲಿ ನಂದು ದರ್ಶನ್ದು ಕಾಂಬಿನೇಷನ್ ಡೆಫಿನೆಟ್ಲಿ ಭಾಳ ಚೆನ್ನಾಗಿ ವರ್ಕೌಟ್ ಆಗಿದೆ. ಬಟ್ ಐ ಥಿಂಕ್ ನಂದು ಸಾಧು ಕೋಕಿಲ ಸರ್ದು ಕಾಂಬಿನೇಷನ್ ಕೂಡ ಭಾಳ ಚೆನ್ನಾಗಿ ವರ್ಕೌಟ್ ಆಗಿದೆ. ಐ ಥಿಂಕ್ ಇವತ್ತು ನಾನು ಆ ಸೀನ್ಗಳು ಕೂತ್ಕೊಂಡು ನೋಡಿದಾಗ ನಿಜವಾಗ್ಲೂ ಏನು ಚೆನ್ನಾಗಿತ್ತು ಅಂತ. ಮೈ ಸನ್ ಸಿಂಗ್ಸ್ ದಟ್ ಸಾಂಗ್, ಯು ನೋ. ನನ್ನ ಮಗನಿಗೆ ಹೇಳ್ತೀನಿ, ಎಂಥ ಹಾಡುಗಳು ಮಾಡಿದೆ ನೀನು, ಹೋಗಿ ಆ ಹಾಡು ಹಾಡ್ತೀಯ. ಆ್ಯಂಡ್ ನಂಗೆ ಇನ್ನೂ ನಾಲ್ಕೈದು MS ರಮೇಶ್ ಸರ್ದು ಚಿತ್ರ ನಾನು ಶೂಟಿಂಗ್ ಮಾಡ್ತಾ ಇದ್ದೆ. ಸೊ ಮಧ್ಯರಾತ್ರಿಯಲ್ಲಿ ನಾನು ಓಡ್ ಹೋಗಬೇಕು, ಏನೋ ಆ್ಯಂಡ್ ಹಿಂದ್ಗಡೆ ಕ್ಯಾಮ್ರಾ ಇಟ್ಟಿದ್ದಾರೆ, ಮುಂದ್ಗಡೆ ಯಾರೂ ಇಲ್ಲ ರಸ್ತೆಯಲ್ಲಿ. ಸೊ ಎಲ್ಲ ಕಡೆಗೂ ಹಿಂಗೆ ಲೈಟ್ಸ್ ಇಟ್ಟಿದ್ದಾರೆ. ಸೊ ನಾನು ಓಡ್ತಾ ಇದ್ದೀನಿ, ನಾನು ಹೋಗ್ತಾ ಇದ್ದೀನಿ, ಕ್ಯಾಮ್ರಾ ಹಿಂದೆ ಇದೆ. ಅಲ್ಲಿ ರಾತ್ರಿ 3 ಗಂಟೆಗೆ ಏನೋ ಬೆಳಗಿನ ಜಾವ 3 ಗಂಟೆಗೆ ಶೂಟಿಂಗ್ ಮಾಡ್ತಾ ಇದ್ರೆ 4 ಜನ ಗಂಡಸರು ಬಂದ್ಬಿಟ್ರು ಮುಂದ್ಗಡೆ. ನಾನು ಓಡ್ತಾ ಇರೋ, ನಾನು ಅವ್ರಿಗೆ ನೋಡಿ ನಾನು ವಾಪಸ್ Then I came and I hugged MS Ramesh and I was like, sir, ಅವ್ರು ನನ್ನ ಹಿಂದೆ ಓಡ್ತಾ ಇದ್ದಾರೆ, ಅದಕ್ಕೆ ನಾನು ಈ ಕಡೆ ಓಡ್ ಬಂದೆ. ಆ್ಯಂಡ್ ದೆನ್ ಈಸ್ ಲೈಕ್, ಏನಪ್ಪ ಇದು, ನೋಡಿ ಮೇಡಮ್ ನಾನು 6 ರನ್ ಬರ್ಕೊಂಡಿದ್ದೀನಿ ನಾನು ಅಂತ. ಸೊ ದೆನ್ ಐ ವಾಸ್ ಲೈಕ್, ಚೀ ಪಾಪ ಬಿಡ್ರಿ, ಬಾ ಅಮ್ಮ ಓಡಿಸ್ಕೊಂಡು ಹೋಗಮ್ಮ ಒಳಗೆ. ದೆನ್ ಐ ವಾಸ್ ಲೈಕ್, ಇಲ್ಲ ಕಳಿಸಿ. ದೆನ್ ಎವ್ರಿಬಡಿ ಹಿಟ್ ಹಿಮ್ ಆ್ಯಂಡ್ ಸೆಂಟ್ ಹಿಮ್ ಆ್ಯಂಡ್ ಈ ಥರ ಹಿಲೇರಿಯಸ್ ಇನ್ಸಿಡೆಂಟ್ಸ್ ನಡೆದಿದೆ ಶೂಟಿಂಗ್ ಟೈಮ್. ಇಟ್ಸ್ ಫನ್, ಯಾ ಇಟ್ಸ್ ಫನ್. ರಕ್ಷಿತಾ ಅವ್ರದ್ದು ಆ್ಯಕ್ಟಿಂಗ್ ಆಯಿತು, ಪ್ರೊಡಕ್ಷನ್ ಆಯಿತು, ಡೈರೆಕ್ಷನ್ ಏನ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಐ ವಿಶ್ ಐ ವಾಸ್ ದ್ಯಾಟ್. ಹೌದಾ? ಬಟ್ ನೋ. ಸರಿ, ಆಸ್ ಅನ್ ಆಕ್ಟರ್ ಕಮ್ ಬ್ಯಾಕ್ ಏನೇನ ಅದ್ರ ಎಕ್ಸ್ಪೆಕ್ಟ್ ಮಾಡ್ಬೋದು? ಅದು ನಮ್ದು ಒಬ್ರದಲ್ಲ, ಎಲ್ಲರದ್ದು ಇದೆ. ಯಾಕೆ ಬಿಟ್ರಿ ನೀವು ಅಂತ. ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಇರೋದ್ರಿಂದ ಐ ಥಿಂಕ್ ಎಲ್ಲರದು ಕಾಲಿಂಗ್ ಜೀವನದಲ್ಲಿ ಬೇರೆ ಇರುತ್ತೆ ಅನ್ಸುತ್ತೆ. ಐ ನೋ ಲಾಟ್ಸ್ ಆಫ್ ಪೀಪಲ್ ಆರ್ ಮೇಕಿಂಗ್ ಕಮ್ ಬ್ಯಾಕ್ಸ್, ಬಟ್ ನನ್ನ ಕಾಲಿಂಗ್ ಐ ಥಿಂಕ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಫಾರ್ ಮೀ ಐ ಥಿಂಕ್ ಪಾಲಿಟಿಕ್ಸ್ ವಾಸ್ ಮೈ ಕಾಲಿಂಗ್. ನನಗೆ ಐ ಎಂಜಾಯ್ ವರ್ಕಿಂಗ್ ವಿತ್ ಪೀಪಲ್. ನಾನು ಯಾವತ್ತೂ ಅನ್ಕೋತಿದ್ದೆ, ನನ್ನ ಚಿತ್ರರಂಗದಲ್ಲಿ ನನಗೆ ಇಷ್ಟು ಪ್ರೀತಿ ತೋರಿಸಿದ್ದಾರೆ, ನನ್ನ ಸಿನಿಮಾಗಳು ಹೋಗಿ ನೋಡಿದ್ದಾರೆ, ಬಟ್ ನಾನು ಯಾವತ್ತೂ ಹೌ ಕೆನ್ ಐ ಗಿವ್ ಇಟ್ ಬ್ಯಾಕ್ ಟು ಮೈ ಪೀಪಲ್ ಅಂತ. ಐ ಥಿಂಕ್ ಪಾಲಿಟಿಕ್ಸ್ ಇಸ್ ದ ರೈಟ್ ವೇ, ದ ರೈಟ್ ಕೈಂಡ್ ಆಫ್ ಪಾಲಿಟಿಕ್ಸ್, ರೈಟ್ ಕೈಂಡ್ ಆಫ್ ಸೋಷಿಯಲ್ ವರ್ಕ್ ಇಸ್ ದ ರೈಟ್ ವೇ ಅನ್ಸುತ್ತೆ ನನಗೆ.
I think this is my calling in life. ಬಟ್ ಒನ್ ಥಿಂಗ್ ಅಂದರೆ ರಕ್ಷಿತಾ ತುಂಬ ಉತ್ತುಂಗದಲ್ಲಿದ್ದ ಸಂದರ್ಭದಲ್ಲಿ ಸಡನ್ನಾಗಿ ಫಿಲ್ಮ್ ಲ್ಯಾಂಡಿಂದ ಆಚೆ ಅಂದರೆ ಆ್ಯಕ್ಟಿಂಗಿಂದ ಆಚೆ ಬಂದುಬಿಡ್ದು. ಹೌ ಇಟ್ ಈಸ್ ಪಾಸಿಬಲ್? ಯಾಕಂದರೆ ಅಷ್ಟು ಪಾಪ್ಯುಲರ್ ನಟಿ ಸಡನ್ನಾಗಿ ನಾವು ಒಂದು ಡಿಸಿಷನ್ ತೊಗೊಂಡ್ರೆ ಇನ್ಮೇಲೆ ನಾನು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡೋಕ್ಕಾಗಲ್ಲ ಅಂತ. ಐ ಥಿಂಕ್ ಇಟ್ಸ್ ಸೋ ಡಿಫಿಕಲ್ಟ್. ಮೋಸ್ಟ್ ಟಫ್ ಡಿಸಿಷನ್ ಆಫ್ ಮೈ ಲೈಫ್ ಅನ್ಸುತ್ತೆ ನನಗೆ ಅದು. Marriage was a easy decision. Giving up acting was one of the most difficult decisions of my life. ಅಂದ್ರೆ ಮ್ಯಾರೇಜ್ಗೋಸ್ಕರ ಅಂತ ನೀವು ಆಕ್ಟಿಂಗ್ ಅನ್ನ ಬಿಟ್ಟಿದ್ದ ಅಥವಾ ಸಾಕು 5 ವರ್ಷ 6 ವರ್ಷ ಅಷ್ಟೇ ನಿಮ್ ಪ್ಲಾನ್ ಇದ್ದಿದ್ದ ಹಂಗಾಗ್ಬಿಟ್ಟಿದ್ದ? ಅಂದ್ರೆ ಪ್ರೇಮ್ ತುಂಬಾ ಒಂದು ಬಹಳ ಇಂಟ್ರೋವರ್ಟ್ ಫ್ಯಾಮಿಲಿಯಿಂದ ಬಂದಿರೋರು. ಅವ್ರ ಮನೆಯವರು ಐ ಡೋಂಟ್ ಥಿಂಕ್ ದೇ ವಾಂಟೆಡ್ ಮೀ ಟು ಆ್ಯಕ್ಟ್ ಎನಿಮೋರ್. ಆ್ಯಂಡ್ ಡೆಫಿನೆಟ್ಲಿ ಒಂದು ಮದುವೆ ಆಗಿ ಒಂದು ಬೇರೆ ಫ್ಯಾಮಿಲಿಗೆ ಹೋದ್ಮೇಲೆ ಅವ್ರು ಹೇಳೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗೋಗ್ಬಿಡುತ್ತೆ ನಮ್ಮ ಜೀವನದಲ್ಲಿ. ಐ ಥಿಂಕ್ ದ್ಯಾಟ್ ವಾಸ್ ಮೈ ಕಾಲಿಂಗ್ ಎಟ್ ದ್ಯಾಟ್ ಟೈಮ್. ಬಟ್ ಪ್ರೇಮ್ ಯಾವತ್ತೂ ಐ ಥಿಂಕ್ ಈಗ ಅವರು ಕೂಡ ನನಗೆ ಹೇಳ್ತಾರೆ ದಟ್ ನೋ ಯು ಮಸ್ಟ್ ಬಟ್ ನನಗೆ ಐ ಥಿಂಕ್ ಮೈ ಕಾಲಿಂಗ್ ಇನ್ ಲೈಫ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನೀವು ಸಿನಿಮಾ ಫೀಲ್ಡಲ್ಲಿ ಏನು ಕಲ್ತಿದ್ದು ನಿಮ್ಗೆ ರಾಜಕೀಯದಲ್ಲಿ ಹೆಲ್ಪ್ ಆಗ್ತಿದೆ ಅಂತ ಅನ್ಸುತ್ತೆ? ಸ್ವಲ್ಪನೂ ಏನೂ ಇಲ್ಲ. ಫುಲ್ ಡಿಫರೆಂಟ್. ಜಸ್ಟ್ ಆ ಫೇಮ್ ಮಾತ್ರ. ನಾವು ಸಿನಿಮಾ ರಂಗದಲ್ಲಿ ಯಾವ್ದಾದ್ರು ಒಂದು ಶೂಟಿಂಗ್ ಹೋದಾಗ ಯಾರಾದರೂ ಜನ ಭೇಟಿ ಆಗಕ್ಕೆ ಬಂದಾಗ ಕೈ ಮುಟ್ಟಿದ್ರೆ ಏನೋ ಹಿಂಗೆ ಸ್ವಲ್ಪ ಏನಾದ್ರು ತಗೊಂಡು ಲೈಕ್ ಪ್ಲೀಸ್ ವಾಟ್ ಆರ್ ಯು ಡೂಯಿಂಗ್ ಏನೋ. ಬಟ್ ರಾಜಕೀಯದಲ್ಲಿ ಐ ರಿಯಲಿ ಎಂಜಾಯ್ ಇಟ್. ಅಂದರೆ ನನಗೆ ಯಾರಾದರೂ ಬಂದು ಇಫ್ ಸಂಬಡಿ ಆಸ್ಕ್ಸ್ ಮೀ ಫಾರ್ ಹೆಲ್ಪ್, ನನ್ನ ಹತ್ರ ಕೂತ್ಕೊಂಡು ಮಾತಾಡಿದಾಗ, ಅವ್ರ ಮನೆಗಳಿಗೆ ಹೋದಾಗ, ಐ ಥಿಂಕ್ ನನಗೆ ಗೊತ್ತಿಲ್ಲ, ಪ್ರಾಬ್ಲಿ ವಿತ್ ಏಜ್ ಆಫ್ ಮೆಚ್ಯೂರ್ಡ್ ಆಲ್ಸೋ, ಬಟ್ ಭಾಳ ಭಾಳ ಖುಷಿ ಆಗುತ್ತೆ. ಇಟ್ ಗಿವ್ಸ್ ಮಿ ಅ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ. ಸೊ ಐ ಥಿಂಕ್ ದಟ್ ಇಸ್ ಸಮಥಿಂಗ್. ಓಕೆ, ಪೊಲಿಟಿಕಲಿ ನೀವು ಬೆಳೆದು ನಿಮಗೆ ಒಂದು ಪೊಸಿಷನ್ ಅಂದರೆ ಮಿನಿಸ್ಟರ್ ಆಗುವಂತಹ ಅವಕಾಶ ಸಿಕ್ಕರೆ ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೋತೀರಾ ನೀವು? ಯಾವ ಖಾತೆ? I haven't saw that. Option ಮಾಡಿಲ್ಲ. ಬಟ್ ಐ ಥಿಂಕ್ ಇವತ್ತು ರಾಜಕೀಯ ಹೆಂಗಾಗ್ಬಿಟ್ಟಿದೆ ಅಂದರೆ ಜನ ಬರೀ ರಾಜಕಾರಣಿಗಳಿಗೆ ಬೈತಾರಷ್ಟೇ. ಏನೂ ಮಾಡಿಲ್ಲ ನೀವೇನು ಮಾಡಿಲ್ಲ ನೀನು. ಆ್ಯಂಡ್ ನಾನು ಅದು ನೋಡಿದ್ದೀನಿ ಕೂಡ. ಅಂದರೆ ನಾನು ಇವತ್ತು ಆ ಭಾಗದಲ್ಲಿ ಪ್ರಾಬಬ್ಲಿ ಉತ್ತರ ಕರ್ನಾಟಕಕ್ಕೆ ಹೋದಾಗ ನಾವು ಎಂಥ ಫಾರ್ಚುನೇಟ್ ಜನ, ನಾವು ಇಲ್ಲಿ ಇರ್ತಾ ಇದ್ದೀವಲ್ಲ, ಎಲ್ಲ ಇದೆ ನಮ್ಮ ಹತ್ರ. ಆದರೂ ನಾವು ಎಲ್ಲದಕ್ಕೂ ಕಂಪ್ಲೇಂಟ್ ಮಾಡ್ತೀವಿ. ಒಂದು ಮ್ಯಾಕ್ದು ಕಾಜಲ್ ಸಿಕ್ಕಲಿಲ್ಲ ಅಂದರೆ 100 ಸಲ ಬೈಕೋತೀವಿ, ಏನು ಮ್ಯಾಕ್ ಕಾಜಲ್ ಇಲ್ಲ ನಮ್ಮ ಹತ್ರ ಅಂತ. ಇಲ್ಲ ಒಂದು ದಿವಸ AC 10 ನಿಮಿಷ ಇರಲಂದ್ರೆ ಓ ಮೈ ಗಾಡ್ ಐಮ್ ಸ್ವೆಟಿಂಗ್ ಅಂತೀವಿ. ಬಟ್ ಅಲ್ಲಿನ ಜನ ದ ವೇ ದೇ ಆರ್ ಲಿವಿಂಗ್, ಖಂಡಿತವಾಗ್ಲೂ ನೋಡಿದ್ರೆ ಬಹಳ ದೊಡ್ಡ ರಾಜಕಾರಣಿಗಳಲ್ಲಿಂದ ಬರ್ತಾರೆ, ದೊಡ್ಡದಾಗಿ ಮಾತಾಡ್ತಾರೆ ಚಾನೆಲ್ಗಳಲ್ಲಿ ಕೂತ್ಕೊಂಡು. ಬಟ್ ಐ ಥಿಂಕ್ ಅಲ್ಲಿ ಹೋಗಲ್ಲಿ ಅವ್ರ ಲಿವಿಂಗ್ ಕಂಡೀಷನ್ಸ್ ನೋಡಿದಾಗ ಇಟ್ಸ್ ಟೆರಬಲ್. ಸೊ ಬಟ್ ಐ ಡೋಂಟ್ ನೋ ನಾನು ಮಿನಿಸ್ಟರ್ ಆಗ್ತೀನಾ ಇಲ್ವಾ ಅನ್ನೋದು ಬಹಳ ದೊಡ್ಡ ಕನಸದು. ಬಟ್ ನಾನು ಒಂದೇ ಯೋಚನೆ ಮಾಡಿದ್ದು, ಇಫ್ ಐ ಡೂ ಜಸ್ಟಿಸ್ ಟು ಮೈ ಜಾಬ್ ದಟ್ ಐಮ್ ಡೂಯಿಂಗ್. ಇವತ್ತು ನನಗೆ ಒಂದು ಪೊಸಿಷನ್ ಅಂತ ಕೊಟ್ಟಿದ್ದಾರೆ ಪಕ್ಷದಲ್ಲಿ, ಆಮ್ ದ ಲೇಡೀಸ್ ವಿಂಗ್ ಪ್ರೆಸಿಡೆಂಟ್. ಯಾರೋ ಪೇಪರಲ್ಲಿ ಬರೆದಿದ್ರು ಮೊನ್ನೆ ದಟ್ ರಕ್ಷಿತಾ ಅವ್ರಿಗೆ ಮಹಿಳೆಯರ ಜೊತೆ ಮಾತಾಡೋಕ್ಕೆ ಆಗಲ್ಲ, ಏನೋ ಹೇಗೆ ಲೇಡೀಸ್ ವಿಂಗ್ ಪ್ರೆಸಿಡೆಂಟ್. ಐ ಆಮ್ ಸಿಟಿಂಗ್ ವಿತ್ 6 good looking girls here and I'm talking and I'm enjoying myself. So I think this is one step towards it. ನಾವೆಲ್ಲರೂ ಕೂಡ ವಿಶ್ ಮಾಡ್ತೀವಿ ರಕ್ಷಿತಾ ಅವರು ಮಿನಿಸ್ಟರ್ ಆಗಲಿ ಅಂತ. ಸೊ thank you. Is this this is a diary? No. Telling my son no. ಗಿಫ್ಟ್ಗಳಂದ್ರೆ ತುಂಬಾ ಇಷ್ಟ ಅಂತ ಅನ್ಸುತ್ತೆ ಸೂರ್ಯನ್ಗೆ. This is a book. Okay. ಗೊತ್ತಾಯ್ತಾ? Oh my God. I have a copy of this Bridget Jones Diaries. ಅದನ್ನ ಎಲ್ಲಿಂದ ತಂದಿದ್ರಿ? ನನ್ನ ಮನೆಯಿಂದ. Oh God, it's my copy. ಸಿಂಗಪೂರ್ ಇಂದ ತಂದಿದ್ದು. ಏನಂತ ಬರ್ದಿದೆ ಹೇಳಿ ಅದ್ರಲ್ಲಿ? ಶ್ವೇತಾ ರಾವ್. ಓಕೆ. Oh shit, have I written something? Oh my God, have I written? ಸ್ಪೆಷಲ್ ಏನೋ ಡೇಟ್ ಎಲ್ಲ ಬರ್ದಿದ್ದೀರಾ? Yeah, 2K1. That is Singapore ಇಂದ ತಗೊಂಡ್ಬಂದಿದ್ದು. 7th of June, June. I bought this book 2001 ಅಲ್ಲಿ ಸಿಂಗಪೂರ್ ಏರ್ಪೋರ್ಟ್ ಇಂದ. ಎಲ್ಲ ಬುಕ್ಸ್ ನಲ್ಲಿ ಬರೀತಿರ್ತೀರಾ ಈ ತರ ಯಾವಾಗ ತಗೊಂಡಿರ್ತೀವಿ ಅಂತ? ಆಮೇಲೆ ನಮ್ಮ ಮಕ್ಳಿಗೆ ಕೊಟ್ಟು ಐ ಕಾಂಟ್ ಗಿವ್ ದಿಸ್ ಟು ಹಿಮ್, ಬಟ್ ಐ ಥಾಟ್ ಐಲ್ ಆಲ್ವೇಸ್ ಹ್ಯಾವ್ ಅ ಬೇಬಿ ಗರ್ಲ್, ಬಟ್ ಐ ಹ್ಯಾಡ್ ಅ ಬೇಬಿ ಬಾಯ್. ಬೇಬಿ ಬಾಯ್ ಅಂತ ತಕ್ಷಣ ಬಂದೆ. ಬಾಯ್. ಓದ್ತೀಯಾ? ಓದಕ್ಕೆ ಬರುತ್ತಾ? ಇವ್ರು ತಗೊಂಡು. ಹಿ ಇಸ್ ಮೈ ಪೋಸ್ಟ್ ಮ್ಯಾನ್. ಸೊ ಬುಕ್ಸ್ ಬಗ್ಗೆ ಕ್ರೇಜ್ ಇದೆ. ಮೊದಲು ತುಂಬ ಓದ್ತಿದ್ದೆ, ಓದೋದು ಕಡಿಮೆ ಆಗಿದೆ, ಪೇಷನ್ಸ್ ಕಡಿಮೆ ಆಗಿದೆ. ಬಟ್
ಪೇಂಟಿಂಗ್ ಬುಕ್ಸ್ ನೋಡೋದು ಸ್ವಲ್ಪ ಜಾಸ್ತಿ ಆಗಿದೆ ಬಿಕಾಸ್ ಆಫ್ ಸೂರ್ಯ, ಬಟ್ ಐ ಸ್ಟಿಲ್ ಲವ್ ರೀಡಿಂಗ್ ಕಾಸ್ಮೋಪಾಲಿಟನ್. ಇಟ್ಸ್ ಲೈಕ್ ಅ ಡೈರಿ. ಐ ಆಮ್ ಶೋರ್ ಲಾಟ್ಸ್ ಆಫ್ ಯು ರೀಡ್ ಕಾಸ್ಮೋಪಾಲಿಟನ್. ಓಕೆ, ನಿಮ್ಮ ಇಂಟ್ರೆಸ್ಟ್ಗಳ ಬಗ್ಗೆ ಇನ್ನಷ್ಟು ಮಾತನಾಡೋದಿದೆ, ಕೇಳೋದಿದೆ. ಓಕೆ ವೀಕ್ಷಕರೇ, ಈಗ ರಕ್ಷಿತಾ ವಿತ್ ಸುವರ್ಣ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳುವಂತಹ ಸಮಯ. ಬ್ರೇಕ್ನ ನಂತರ ಮತ್ತೆ ರಕ್ಷಿತಾ ಅವರ ಚಿತ್ರಗಳ ಬಗ್ಗೆ, ಅವರ ರಾಜಕೀಯ ಜೀವನದ ಬಗ್ಗೆ, ಮುಂದಿನ ಗುರಿಗಳ ಬಗ್ಗೆ, ಕನಸುಗಳ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ತೀವಿ. ಟೇಕ್ ಅ ಬ್ರೇಕ್.